ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳು, ಬಿಸ್ನೆಸ್ ಲಾಸ್, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಆರೋಗ್ಯದ ತೊಂದರೆಗಳಿರ್ಬೋದು. ನಿಮ್ಮ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದರೆ, ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಆಗ್ತಿರುವಂತಹ ತೊಂದರೆಗಳಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಿಮ್ಮ ಹಿಸ್ಟ್ರಿನೆಲ್ಲ ನೋಡಿ ಅಂದ್ರೆ ನೀವು ತುಂಬಾ ಸಲ ನಮಗೆ ಈ ಪಾಲಿಟಿಕ್ಸ್ ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಇದು ಹೀಗೆ ಆಗತ್ತೆ, ಈ ಪಕ್ಷ ಬರುತ್ತೆ, ಚಾನ್ಸಸ್ ಜಾಸ್ತಿ ಇದೆ, ಮುಂದೆ ಏನಾಗುತ್ತೆ ನಮಗೆ ಎಲೆಕ್ಷನ್ಸ್ ಆದಾಗ ಅಂತ ಹಲವಾರು ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೀರಾ. ಸೊ ಈ ಪ್ರಿಡಿಕ್ಷನ್ಸ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನನಗೆ ಬಹಳ ದಿನದಿಂದ ಕಾಡ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ನಮ್ಮ DK ಶಿವಕುಮಾರ್ ಅವರು CM ಆಗ್ತಾರಾ ಇಲ್ವಾ ಅಂತ. ಸೊ ತುಂಬಾ ಸಲ ಈ ಚರ್ಚೆಗಳು ಬರ್ತಾ ಇರತ್ತೆ, ನಮ್ಗೆ ಆನ್ಸರ್ ಸಿಗ್ತಾ ಇರೋದಿಲ್ಲ, ಮತ್ತೆ ಹೊರಟೋಗ್ತಾ ಇರತ್ತೆ ಈ ಒಂದು ಕೇಸ್ ಅಥವಾ ಈ ವಿಚಾರ ಅಂತಾನೆ ಹೇಳ್ಬೋದು. ಆಗ್ತಾರಾ ಇಲ್ವಾ ಏನೋ ಅಲ್ಲೇ ಬಿಟ್ಬಿಡ್ತಾರೆ. ಸೊ ಈಗ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ, ಯಾಕಂದ್ರೆ ನೀವು ಹಿಂದೆ ಎಲ್ಲ ಈ ಪೊಲಿಟಿಕಲ್ಸ್ ವಿಚಾರಗಳು ಮುಂದೆ ಏನಾಗುತ್ತೆ ಅಂತ ನಮಗೆ ತುಂಬಾ ಸಲ ಪ್ರಿಡಿಕ್ಷನ್ಸ್ನ ತಿಳಿಸ್ಕೊಟ್ಟಿದ್ರೆ, ವಿಡಿಯೋಸ್ ಮುಖಾಂತರ ಕೂಡ ನಾವು ತೋರಿಸಿದೀವಿ ವ್ಯೂವರ್ಸ್ಗೆ ಅಂತ ಹೇಳ್ಬೋದು. ಸೊ ಇವತ್ತು ಈ ವಿಚಾರವಾಗಿ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಜ್ಯೋತಿಷ್ಯ ಅನ್ನೋದು ಒಂದು ರೀತಿಯ ಈ ಫಂಡಮೆಂಟಲ್ ಡಾಕ್ಯುಮೆಂಟ್ಸ್. ಇದೊಂದು ಸೈನ್ಸ್. ಇದನ್ನು ನೋಡಿ ಪ್ರೆಡಿಕ್ಟ್ ಮಾಡೋ ಹೇಳೋದಿದೆಯಲ್ಲ, ಇದು ಕೆಲವೊಂದು ರೀತಿಯಲ್ಲಿ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿರುತ್ತೆ. ಅದಕ್ಕೆ ನಾನು ಯಾರದ್ದಾದರೂ ಹೇಳಬೇಕಾದ್ರೆ ಬಹುಶಃ ಜ್ಯೋತಿಷ್ಯದಲ್ಲಿ ನೋಡಿದ್ದರೂ ಕೂಡ, ಅವರ ಜಾತಕವನ್ನು 10 ಸಲ ವಿಮರ್ಶೆ ಮಾಡಿದ್ರೂ ಕೂಡ ಅಷ್ಟಾಗಿ ಮಾತು ಕೊಡಲಿಕ್ಕೆ ಹೋಗೋದಿಲ್ಲ. ಈ ಜಗನ್ ಅವರ ಮೆಸೇಜಲ್ಲಿ ಆಂಧ್ರದ CM ಆಗಿದ್ದಲ್ಲ, ಅದು ಮೊದಲು ಅವರ ಮ್ಯಾಟ್ರಲ್ಲಿ ಯಾರೋ ಒಬ್ಬರು ಅವರಿಗೆ ಸಂಬಂಧಪಟ್ಟ ಸಂಬಂಧಿಕರವರೆಗೂ US ಇದ್ದಾರೆ. ಅವ್ರು ಕೇಳಿದರು, ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟು ನನಗೊಂದು ಅಷ್ಟು ದಿನ ಟೈಮ್ ಕೊಟ್ಟಿದ್ರು, ಏನಾಗ್ಬೋದು ಸ್ವಾಮೀಜಿ ಅಂತ. ಸರಿ, ನಾನು ಬ್ಯುಸಿ ಇದ್ದೀನಿ, ನನಗೆ ಇಷ್ಟು ದಿನ ಟೈಮ್ ಅಂದಾಗ ಆಯಿತು ಸ್ವಾಮೀಜಿ, ನಮಗೊಂದು 10 ಡೇಸ್ ಆದಮೇಲೆ ಹೇಳಿ ಅಂತಂದ್ರು. ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅವನು ಕೇಳಿದೆ, ನಾನು ನಿಮಗೆ ಒಂದೇ ವರ್ಡಲ್ಲಿ ಹೇಳಬೇಕಾ ಅಥವಾ ಜಾತಕ ಎಲ್ಲ ವಿಮರ್ಶಿಸಿ ವಿಶ್ಲೇಷಣೆ ಮಾಡಬೇಕಾ ಅಂತ ನಾನು ಕೇಳಿದ್ದೆ ಅವರಿಗೆ. ಸ್ವಾಮೀಜಿ, ಒಂದು ವರ್ಡಲ್ಲಿ ಏನಾದರೂ ನೀವೇನು ಹೇಳ್ತೀರಿ ಅಂತಂದು. ಈಗಲೂ ಅವರ ಹತ್ರ ಆ ರೆಕಾರ್ಡ್ ಇದೆ, ವಾಯ್ಸ್ ರೆಕಾರ್ಡ್ ಇದೆ. ಮತ್ತೆ ಅವರು ಸೋತಾಗ ನನಗೆ ಅದನ್ನು ಕಳಿಸಿದ್ರು. ಅವ್ರು ರೆಕಾರ್ಡ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ಹೇಳ ಹೆಸರಿಲ್ದಾಗ ಹೊರಟೋಗ್ತಾರ್ರಿ ಅಂತ ಹೇಳಿದೆ. ಮುಂದೆ ಕಂಟಿನ್ಯೂ ಇನ್ನು ಅವ್ರ ಹತ್ರ ತೆಲುಗು ಮಾತಾಡುವಾಗ ಅದನ್ನು ಕಳಿಸಿದ್ದಾರೆ ನನಗೆ. ಅವರು ಹೇಳ ಹೆಸರಿಲ್ಲದಾಗೆ ಹೊರಟೋಗ್ತಾರೆ, ಅದು ಇದು ಕಾರಣ ಎಕ್ಸೆಟ್ರಾ ನಾನು ಹೋಗ್ತೇನೆ. ಹಾಗೆ ಕೆಲವೊಂದು ಬಾರಿ ಈ ಹೊಗಳಿಕೆಗಳು ತೆಗಳಿಕೆಗಳು ನನಗೆ ಎರಡೂ ಸಮವೇ, ಯಾವುದನ್ನು ತೆಗೆದುಕೊಳ್ಳಲ್ಲ. ನನ್ನ ಇದರಲ್ಲಿ ನಾನು ಹೋಗ್ತಿರ್ತೀನಿ, ನಾನು ಏನೋ ಒಂದು ಮಾಡಬೇಕಂತ ಹೊರಟಿರ್ತೇನೆ, ಅದಕ್ಕಂತ ಕಾಯ್ತಾ ಇರ್ತೇನೆ. ಈ DC ಮ್ಯಾಟ್ರ್ ಬಂದಾಗ ದೊಡ್ಡ ತಲೆನೋವು ಎಲ್ಲಿ ಅಂತಂದರೆ, ಆತನೇ ಹೇಳ್ತಾನೆ, ದೇವರು ಅನ್ನೋನು ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಕೊಡ್ತಾನಂತೆ. ಯಾರೋ DK ಹೇಳಿದ. ಆದರೆ ಆತ ಹೇಳಿದ್ದು ಯಾರ ಬಾಯಲ್ಲಿ ಅದು ಹೇಳಿಸ್ತಾನೋ 100ಕ್ಕೆ 100 ಅಲ್ಲೇ ಸುತ್ತಾಡ್ತಾ ಇದೆ. ನೋಡೋ ಅಪ್ಪ ರಾಜ, ಒಂದ್ಸಲ ಗಮನಿಸುವಂತ ಅದ್ರ ಅರ್ಥ. ಯಾರ ಬಾಯಲ್ಲಿ ಅದನ್ನು ಪದೇ ಪದೇ ಹೇಳಿಸ್ತಾನೋ ಸ್ವಲ್ಪ ಗಮನಿಸುವಂತ ನಿಜ. ತಾವು ಹೇಳಿದಾಗೆ ದೇವರನ್ನು ವರವೂ ಕೊಡೋದಿಲ್ಲ, ಶಾಪವೂ ಕೊಡೋದಿಲ್ಲ, ಅವಕಾಶಗಳನ್ನ ಕೊಡುತ್ತಾನೆ. ಈತನಿಗೆ 4 ಅವಕಾಶವನ್ನು ಕೊಟ್ಟಿದ್ದಾನೆ. ಈಗಾಗಲೇ 2 ಮಿಸ್ ಆಗಿದೆ, ಇನ್ನು 2 ಇದೆ. ಇದೇ ಆಂಧ್ರದ್ದು ನಡೆಯುವಾಗ ಎಷ್ಟು ಅಸ್ಟ್ರಾಲಜರ್ಗಳಂದರೆ ಅವರಿಗೆ ಆ ಯೋಗ ಇದೆ, ಇದಿದೆ, ಅದಿದೆ, ಮತ್ತೊಂದು ಅವರೇ ಗೆಲ್ಲೋದು ಈಗಲೂ ತೆಗೆದು ನೋಡಿ, ಅದೆಲ್ಲ ಇದೆ. ಮತ್ತೇನಾಯ್ತು ಅಸ್ಟ್ರಾಲಜಿ? ಇದನ್ನೇ ನಾನು ಹೇಳಿದೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳೋದು ಬೇರೆ. ಎಕ್ಸ್ಪೀರಿಯನ್ಸಿಂದ, ಅನುಭವದಿಂದ ನೀವೊಂದು ರೀತಿಯಾಗಿ ಕನೆಕ್ಟ್ ಆಗಿ ನೀವು ಮಾತಾಡ್ತಿರಲ್ಲ, ನಿಮಗೆ ಮುಂದೆ ಈ ಎಲೆಕ್ಷನ್ದು ಬಿಟ್ಟುಬಿಡಿ, ಕೌಂಟಿಂಗ್ ಅಂತ ಕಾಣಿಸ್ಬೇಕು ನಿಮಗೆ, ಆವಾಗ ನೀವು ಹೇಳಕ್ಕೆ ಸಾಧ್ಯ. ಅದಕ್ಕೆ ನಾನು ನಂಬರ್ಸ್ ಹೇಳ್ತೇನೆ ಕೆಲವೊಬ್ಬರಿಗೆ ನಂಬರ್ಸ್ ಹೇಳ್ತೇನೆ. ಈ ನಮ್ಮ ಮಧು ಅನ್ನೋರ್ಗೆ ಹೇಳಿದ್ದೆ, ಸ್ವಲ್ಪ ಮೊದಲೇ ಅವರು ಸ್ವಲ್ಪ ಪುರೋಹಿತರು,
ಆಮೇಲೆ ಬೆಳವಣಿಗೆಗಳ ಹಂತಗಳಲ್ಲಿ ಅವ್ರ ಮೇಲೆ ಇಟ್ಕೊಂಡಿರ್ತಾರೆ. 303 ಅಂತ ನಾನು ಹೇಳಿದ್ದೆ ಮೋದಿ ಮ್ಯಾಟ್ರಲ್ಲಿ. ಅವರು ಮೊದಲು ಹೀಗೂ ಹಾಗೂ ಬ್ಯಾಲೆನ್ಸ್ ಆಯ್ತಾ ಕೊನೆಯದಾಗಿ ಅದು ಬಂದಾಗ ಬಹುಶಿಷ್ಯ ನಂಬರ್ ಬಂತಲ್ಲ, ಇವಾಗ ಅದು ಬಂತಲ್ಲ, ಕಾಯ್ತಾ ಇರೋ ಕಣಯ್ಯ ಹೇಳಿದ್ದೆ. ಹೀಗೆ ಕೆಲವೊಂದು ಮ್ಯಾಟ್ರಲ್ಲಿ ನಾನು ಯಾರನ್ನಾದ್ರೂ ತೆಗೆದುಕೊಂಡ್ರೆ, ಒಂದು ಕೇಸ್ ತೆಗೆದುಕೊಂಡ್ರೆ ತುಂಬ ಗಮನಿಸ್ತೇನೆ ಅದನ್ನು. ಒಟ್ಟಾರೆ ಅದು ಆಗಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರ್ತೇನೆ. ಈತನಿಗೂ ಅಷ್ಟೇ ಬೇರೆ ಯಾರಿಗೋ ಮಾಡಬೇಕಾಗಿದ್ದು ನಮ್ಮ ರೆಮಿಡೀಸ್ ಎಲ್ಲ ಗೊತ್ತಿಲ್ಲ. ಅದು ಇವರಿಗೆ ಅದು ಹೋಗಬೇಕಾಯಿತು. ಆವಾಗಲೇ ಒಂದು ಶ್ಲೋಕ ಬಂತು, ಅದನ್ನು ಡಿ ಕೆ ಶಿವರು ತೆಗೆದು ಜೋಬಲ್ಲಿ ಇಟ್ಕೊಂಡ್ರು. ಇದು ನನಗೆ ಅರ್ಥ ಆಗಲಿಲ್ಲ ಗುರುಗಳೇ ಅಂತೇಳಿ ಅವರೇ ಓದಿದ್ರು ಒಂದ್ಸಲ. ಅದು ಹೇಗೆ ಒಂದು ಶ್ಲೋಕ ಬಂದಿದ್ದು, ಆ ಪೇಪರು ಪೆನ್ ಅದು ಇಟ್ಟು ಕೂಡಲೇ ಆ ಒಂದು ಶ್ಲೋಕದ ವಿವರಣೆಯನ್ನು ನಾನು ಜ್ಞಾಪಕ ಬಂದರೆ ಹೇಳ್ತಾ ಬರ್ತೀನಿ ಇವರ ಮ್ಯಾಟ್ರಲ್ಲಿ. ಆ ಶ್ಲೋಕ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ರೆಮಿಡೀಸ್ ಎಲ್ಲ ಕೂಡ ನಾವು ಮಾಡಿದ್ದು. ಸ್ವಾಮಿ ನಾನು ಬರ್ತೀನಿ ಸ್ವಾಮೀಜಿ, ನನಗೆ ಹೇಗೆ ಇದೆ ಅಂಥೇಳಿ 6 ಗಂಟೆಗಳ ಕಾಲ ಒಂದೇ ಕಡೆ ಕುಳಿತುಕೊಳ್ಬೇಕಾಗಿತ್ತು. ಒಪ್ಕೊಂಡಿದ್ರು. ಕಾರಣಾಂತರದ ಡೆಲ್ಲಿಗೆ ಓಡಿ ಹೋದ. ಒಂದು ಅವಕಾಶ ಮಿಸ್ ಆಯಿತು. ಎರಡನೇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಿಮ್ಮ ಲೆಕ್ಕಾಚಾರ ಬೇರೆ ರೀ, ಅವನ ಲೆಕ್ಕಾಚಾರ ಬೇರೆ. 2 ಅವಕಾಶ ಇವ್ರಿಗಿತ್ತು ಕೂಡ. ಇದೇ CM ಅವರು ಮೂಡ ಇದರಲ್ಲಿ ಸಿಕ್ಕಾಕೊಂಡಾಗ ಇನ್ನು ಸ್ವಲ್ಪ 2 ಗ್ರಹಗಳು ಮಾರ್ಕ್ಸ್ ಬೇಕಾಗಿತ್ತು, ಆವಾಗ ಒಂದು ಅವಕಾಶ ಇತ್ತು. ಮತ್ತು ಕಾಲು ತೊಂದರೆ ಆದಾಗ CMಗೆ ಇವರು CM ಆಗಲಿಕ್ಕೆ ಅವಕಾಶ ಇತ್ತು. ಇದನ್ನು ನಾನು ಬರೀ 2% ಹೇಳ್ತಾ ಇದ್ದೀನಿ, ಇನ್ನು ಉಳಿದದನ್ನು ನಾನು ಹೇಳ್ತಿಲ್ಲ, ಗೌಣ ಇದೆ ಇಲ್ಲಿ. ಅದಕ್ಕಾಗಿ ಈ 2ರಲ್ಲೂ ಕೂಡ ಇದೊಂದು ಪರ್ಸೆಂಟೇಜ್ ಬೇಕಲ್ಲ, ಪುಣ್ಯ ಬೇಕಲ್ಲ. ಅದಕ್ಕಾಗಿ ಆ 2 ವಿಧಾನದಲ್ಲೂ ಕೂಡ ಮಿಸ್ ಮಾಡಿಕೊಂಡ. ನಿಮ್ಮದು 135 ಇವೆಲ್ಲ ಬಿಡಿ, ಇದೆಲ್ಲ ಪಕ್ಕಕ್ಕಿಡಿ. ಆದರೆ ನಾನು ಆಗಲೇಬೇಕು ಅನ್ನೋವಾಗ ನಿನ್ನ ಬಾಯಿಂದಲೇ ಭಗವಂತ ಆಡಿಸಿದ್ದಾನೆ. ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ ಅಂತ ನಿನಗೂ ಅವಕಾಶವೇ ಕೊಟ್ಟ. ಆದರೆ ನೀನು ಆ ಹಂತದೆಲ್ಲೋ ಒಂದಷ್ಟು ಭಕ್ತಿಯನ್ನು ಇಟ್ಕೊಂಡು, ಒಂದು ದೈವಶಕ್ತಿಯನ್ನು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡು ಇದ್ದವರ ಬಾಯಲ್ಲಿ ಇದು ಕೆಲವೊಂದು ಬರ್ತಿರ್ತವೆ. ಅದೆಲ್ಲ ಆತನ ಬಾಯಿಂದಲೇ ಮಾಡಿಸ್ತಾ ಇದ್ದ. ಒಂದು ಹಂತಕ್ಕಿತ್ತು. ಈಗ ಶ್ಲೋಕ ನೆನಪು ಬಂತು. ಆ ಡಿ ಕೆ ಶಿ ಅವರು ಮುಂದೆ ಬಂದಿದ್ದು ಅವ್ರ ಹತ್ರ ಇದೆ. ಈಗ ಯಾರಾದರೂ ಕೇಳಿದ್ರು ಅದಿದೆಯಾ ಅಂತಂದರೆ ಇಟ್ಕೊಂಡಿದ್ದಾರೆ. ಎಷ್ಟು ಜೋಪಾನ ಇಟ್ಕೊಂಡಿದ್ದಾರೆ. ಆರೋಹಣ ಸಂಖ್ಯೆಯೋ 2 ಸೂರ್ಯ ತಥಾ ರಾಜ ಏಕಮೇವ ಬುಧ ಅಂತ ಬಂತು. ಈಗ ನನಗೆ ಅದು ನೆನಪು ಬಂತು. ಆರೋಹಣ ಸಂಖ್ಯೆಯೋ ಪಾಪ ತೊದಲ್ಕೊಂಡು ಓದ್ದ. ಯಾರು? ಡಿ ಕೆ ಶಿವಕುಮಾರ್ ಅವರೇ ಓದಿದ್ರು ಅದನ್ನು. ಆರೋಹಣ ಸಂಖ್ಯೆಯೋ ಅನ್ನೋದನ್ನು ಅವ್ರೇನು ಸಿಗ್ನೇಚರ್ ಹಾಕಿರ್ತಾರೆ ಅದರಲ್ಲಿ ಬರುತ್ತೆ. ಆ ಲ್ಯಾಂಗ್ವೇಜಲ್ಲೇ ಬಂದಿದ್ದಕ್ಕೆ ತೊದಲ್ಕೊಂಡು ಓದಿದ್ರು. ಆಮೇಲೆ ನಾನು ಅದಕ್ಕೆ ಬಿಡಿಸಿ ಅರ್ಥ ಹೇಳಿದೆ. ಆರೋಹಣ ಸಂಖ್ಯೆ ಅಂತಂದರೆ ನಿಮ್ಮ ಕಾಂಗ್ರೆಸ್ನ ಸಂಖ್ಯೆಗಳು ಇರ್ತವೆ. ಎಷ್ಟು ಇರ್ತವೆ? 2 ಸೂರ್ಯ. ಈಗ ನಾವು ವೆಹಿಕಲ್ಸ್ಗೆ ನಂಬರ್ಸ್ ಇದ್ದಂಗೆ ಗ್ರಹಗಳಿಗೂ ನಂಬರ್ಸ್ ಇದೆ. ಆ ಗ್ರಹಗಳಿಗೂ ನಂಬರ್ಸ್ ಇದೆ. ಸೂರ್ಯನ ಸಂಖ್ಯೆ 2 ಟೈಮ್ ರಿಪೀಟ್ ಆಗುತ್ತೆ. ಸೂರ್ಯನ ಸಂಖ್ಯೆ 1, ಚಂದ್ರನ ಸಂಖ್ಯೆ 2, ಮಂಗಳನ ಸಂಖ್ಯೆ 9, ಬುಧನ ಸಂಖ್ಯೆ 5, ಹಿಂಗೆಲ್ಲ ನಂಬರ್ಸ್ ಇದೆ. ಹಾಗೆ ಆತ ಮತ್ತೊಂದು ಪ್ರಶ್ನೆ ಮಾಡ್ದ, ತಥಾ ರಾಜ ಏಕಮೇ ಬುಧ ಅಂತ. ಅಲ್ಲಿ ಯಾರೂ ಇರೋ ಹಾಗಿಲ್ಲ, ನಾವಿಬ್ಬರೇ ಮಾತಾಡ್ತಿದ್ದೀವಿ. ಆದರೂ ಒಂದು ಹುಡುಗ ಮಾತ್ರ ಈ ಮೊರೆಯಲ್ಲಿ ನಿಂತ್ಕೊಂಡು ಒಂದಷ್ಟು ವಿಡಿಯೋನು ಮಾಡಿದ್ದಾನೆ. ಹುಡುಗ ಯಾರು ಇರಬಾರ್ದು ಅಂತ ಕೂಡ ಇರುತ್ತೆ ಅಲ್ಲಿ. ಆಮೇಲೆ ಬೇಕಾದ್ರೆ ಇರ್ಬೋದು, ಅದೊಂದು ಆಪರೇಷನ್ ಆ ದೀಪಶಾಸ್ತ್ರ ಮಾಡೋವಾಗ. ಅದಕ್ಕಾಗಿ ಅದನ್ನು ಮಾಡಿದ ಸಂದರ್ಭದಲ್ಲಿ ಅದು ಬಂದದ್ದು ಏನು ಶ್ಲೋಕ ಇತ್ತು, ತಥಾ ರಾಜ ಅಂತಿತ್ತು. ಸ್ವಾಮಿ ನಾನು ರಾಜ ಆಗ್ತೀನಾ ಅದ CM ಆಗ್ತೀನಾ ಅಂತ ಕೇಳಿದರು. ಅದರ ಅರ್ಥ ಅದಲ್ಲ. ನೀವು ಆಗಬಹುದು, ಬಹುಶಃ ಅದರ ಅರ್ಥ ಅದಲ್ಲ. ತಥಾ ರಾಜ ಅಂತಂದರೆ ಈ ವರ್ಷದ ರಾಜ. ಅಂದರೆ ಇವರು ಏನು ಪ್ರಮಾಣವಚನ ಮಾಡುವಾಗ ಏನು ಎಲೆಕ್ಷನ್ ಇತ್ತೋ ಆ ಸಂದರ್ಭದಲ್ಲಿ ಇದ್ದಿದ್ದು ಶೋಭಕೃತ ನಾಮ ಸಂವತ್ಸರ. ಆ ಶೋಭಕೃತ ನಾಮ ಸಂವತ್ಸರದ ರಾಜ ಯಾರು ಅಂತಂದರೆ ಬುಧ. ತಥಾ ರಾಜ ಏಕಮೇವ ಬುಧ. ಒಂದು ಸಲ ರಿಪೀಟ್ ಆಗುತ್ತೆ ಅಂತ. ಏಕಮೇವ ಒಂದು ಸಲ ರಿಪೀಟ್ ಆಗುತ್ತೆ ಬುಧನ ಸಂಖ್ಯೆ. ಅಂದರೆ 115 115 ಮೇಲ್ಪಟ್ಟು ನಿಮ್ಮ ಸೀಟುಗಳು ಬರ್ತವೆ ಅಂತ ನಾನು ಬರೆದಿದ್ದೇನೆ. ಇದು ಜ್ಯೋತಿಷ್ಯ ಅಂದರೆ ಇದು ದೀಪಶಾಸ್ತ್ರದ ಒಳಗಡೆ ಬರತಕ್ಕಂಥದ್ದು. ಇದು ಅಥರ್ವ ಸಿದ್ಧ ಪರಂಪರೆ. ಇಲ್ಲಿ ಮುಗೀತು. ಇಲ್ಲಿ ಆಪ್ಷನ್ನೇ ಕೊಡಲ್ಲ. ಇನ್ನು ಇದು ಕೆಳಗಡೆ ಚಾನ್ಸೇ ಇಲ್ಲ. ಇದಾಗಲೇ ನೆಗೆಟಿವ್ ಮಾತಾಡಕ್ಕೆ ದಾರಿ ಇರಲ್ಲ, ಅಲ್ಲಿ ಇರೋದೇ ಇಲ್ಲ. ಇನ್ನು ಆ ಪದ ನೀವು ತೆಗಿಯಂಗಿಲ್ಲ. ಇದರ ಮೇಲ್ಪಟ್ಟು ಎಷ್ಟಾದರೂ ಬರಬಹುದು. ಅದು 115, 16, 19, 25, 150 ಕೂಡ ಬರಬಹುದು. ಇಷ್ಟರ ಮೇಲ್ಪಟ್ಟು ಬರಬಹುದು ಅಂತ ಬರೆದಾಗ ಅದನ್ನು ಬಹಳ ಖುಷಿ ಆಗ್ಬಿಡ್ತು. 10 ಸಲ ಪದೇ ಪದೇ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು. ಏನಕ್ಕೆ ಅವ್ರು ಹಂಗೆ ಮಾಡಿದ್ರು? 10 ಸಲ ಯಾಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು? ಇವರು ಸರ್ಕಾರ ರಚನೆ ಮಾಡಬೇಕಾದ್ರೆ 113 ಇದ್ರೆ ಸಾಕು.
109 ಬಂದ್ರೂ ಅಥವಾ 110 ಬಂದ್ರೂ ಇನ್ನು 3 ಯಾರ ಹತ್ರನೂ ಕೇಳ್ಕೋಬೇಕಲ್ಲ, ಯಾರಾದ್ರೂ 3 ಸೀಟ್ ಬೇಕೇ ಬೇಕಲ್ಲ. ಇನ್ನು ಹೋಗಿ ಕುಮಾರಸ್ವಾಮಿ ಕೈ ಕಾಲು ಹಿಡಿಬೇಕು, ಅಥವಾ ಯಾರ ಬಂಡಾಯ ಅಭ್ಯರ್ಥಿ ಕೈ ಕಾಲು ಹಿಡಿಬೇಕು, ಇದು ತಪ್ಪಲ್ಲ. ಒಟ್ಟಾರಾದ್ರೆ ಮೇಲ್ಪಟ್ಟು ಅಂತ ಹೇಳ್ತಾ ಇದ್ದಾರೆ. 115 ಬಂದರೂ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಖುಷಿಯಲ್ಲಿ ಇಟ್ಟದ್ದು. ಹಾಗೇನೆ ಇದೇ DCMಗೂ ಕೂಡ CM ಆಗಲಿಕ್ಕೆ ಒಂದು ಅವಕಾಶದ ಪ್ರಶ್ನಾವಳಿ ಹಾಕಿದಾಗಲೂ ಕೂಡ ಬಂದದ್ದು. ಅದಕ್ಕೆ ಈಗ ಹಿಟ್ಲರ್ ಹತ್ರ ಒಂದಿತ್ತು, ಹಾಗೆ ನನ್ನ ಬಳಿ ಒಂದು ವಸ್ತು ಇದೆ. ಅಂದರೆ ಈಗ ನಾವುಗಳು ಮಾತಾಡಬೇಕಾದ್ರೆ, ಮೊಬೈಲ್ ಟು ಮೊಬೈಲ್ ಮಾತಾಡಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಒಂದು ಟವರ್ ಇರುತ್ತೆ. ಟವರೇ ಇಲ್ಲ ಅಂದರೆ ಹೇಗೆ ಮಾತಾಡ್ತೀವಿ? ಮತ್ತು ಲ್ಯಾಂಡ್ಲೈನ್ ಮತ್ತು ವೈರ್. ಹಾಗೆ ಈತ ಗೆಲ್ಲಬೇಕಾದರೂ ಇನ್ನು ಉಳಿದದ್ದು ಅವತ್ತಿನ ಕಾಲಕ್ಕೆ ರೆಮಿಡಿ ಎಲ್ಲ ಮಾಡಿದಾಗ 13,000 ಟವರನ್ನು ನಿರ್ಮಾಣ ಮಾಡಿದ್ದೇನೆ. ಅಂದರೆ ಸ್ತೂಪ ಅಂತ ಕರೀತಾರೆ, ಸ್ತೂಪ. ಅವರ ಪರವಾಗಿ ಜನ ಓಟ್ ಹಾಕ್ಲಿಕ್ಕೆ ಅಂತ ಒಂದು ಶಾಸ್ತ್ರ ಸಮ್ಮತವಾಗಿ ಈ ಶಿವ ಮತ್ತು ರಾವಣ ಇಬ್ಬರು ಮಾತಾಡ್ತಾರೆ ಉಡ್ಡಿಸ್ ತಂತ್ರದಲ್ಲಿ. ಆ ಉಡ್ಡಿಸ್ ತಂತ್ರನ ಬಳಸಿದಾಗ ಈ ಹಂತದಲ್ಲಿ ನಾನು ಸೋತ್ರ ಏನು, ನೆಕ್ಸ್ಟ್ ಹಂತ ಸೋತ್ರ ನಾನೇನು, ಎಷ್ಟು ಯುದ್ಧಗಳಿದೆ, ಸೋಲಬಾರದು ಅನ್ಲಿಕ್ಕೆ ಏನಿದೆ ಅನ್ನೋದೆಲ್ಲ ಅಡಕ ಮಾಡಿ ಅವಾಗೆಲ್ಲ ಹಾಕಿಬಿಟ್ಟು ಈತನಿಗೆ ಆಗಲೇ ಅವಕಾಶವಿತ್ತು. ಮಿಸ್ ಮಾಡಿಕೊಂಡ್ರು. ಏನು ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಅರ್ಜೆಂಟ್ ಇರುತ್ತೆ, ಕೆಲವು ಸಂದರ್ಭದಲ್ಲಿ ನಮಗೆ ಬೇಕಾದಷ್ಟು ಟೆನ್ಷನ್ ಇರುತ್ತೆ, ಅದೆಲ್ಲ ಪಕ್ಕ ನಿಜ. ಆದರೆ ಎಷ್ಟೋ ಸಲ ಬರ್ತೀನಿ ಅಂತೂ ಕೂಡ ಅವರು ಬರೋಕ್ಕಾಗಿಲ್ಲ. ಬಹುಶಃ ಅಷ್ಟು ಸಮಯ ಇಲ್ಲದೆ ಇರಬಹುದು. ಆದರೆ ಗ್ರಹಗಳು ಅವರ ಪರವಾಗಿ ಕೆಲಸ ಮಾಡಿದಾಗ 100 ಅವರು ಓಡಿ ಬರ್ತಾರೆ ಬೇಕು ಅಂತಂದಾಗ. ಈಗಲೂ ನಾನು ಮೇನ್ ಒಂದು ಮೆಸೇಜ್ ಕೊಡೋದಾದರೆ, ಅವರಿಗೆ ಅಂತ ಸಿದ್ಧಪಡಿಸಿರುವ ಒಂದು ವಸ್ತು. ಹೇಗೆ ನಿಮ್ಮ ಏರಿಯಾದಲ್ಲಿ ಪೂರ್ಣ ಕರೆಂಟ್ ಇಲ್ಲ ಅಂತಂದರೆ ನೀವು ಯಾರು ಕರೆ ಮಾಡ್ತೀರಿ? ಬೆಸ್ಕಾಂ ಕಾಲ್ ಮಾಡಿದ್ರೆ ಅವನು ಇವತ್ತು ನೆಟ್ ಆಗಿದೆ, ನೆಟ್ ಬೇಕೀಗ, ಎಂತ ಮಾಡಬೇಕು? ರೀಚಾರ್ಜ್ ಮಾಡಬೇಕು. ಹಾಗೆ ಇವರಿಗೆ ರೀಚಾರ್ಜ್ ಇದೆ. ಬೆಸ್ಕಾಂ ಸ್ವಿಚ್ ಆನ್ ಮಾಡ್ದಂಗೆ. ಅದಕ್ಕೆ ನಾನು ಪದೇ ಇದನ್ನು ಏನೇನೋ ಹೇಳೋದು ಬೇಡವೇ ಬೇಡ. ಅವರಿಗೆ ಏನು ಸಿದ್ಧತೆ ಮಾಡಿರೋ ವಸ್ತು ಅವ್ರಿಗೆ ಹೋಗೋ ತನಕ ದೇವರಾಣೆ CM ಆಗಲ್ಲ. ಸೊ 2 ಅವಕಾಶ ಆಲ್ರೆಡಿ, ಚಾನ್ಸೇ ಇಲ್ಲ. ಇನ್ನು ಇರೋದು ಎರಡೇ ಇದೆ. ಆ 2ರಲ್ಲಿ ಇವರೇನಾದರೂ ಬಹುಶಃ ಆ ಕಿಂಗ್ಸ್ಗೆ ಅಷ್ಟು ಶಕ್ತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿ ಆಗುತ್ತೆ. ಆ 6 ಅವರ್ಸ್ ಅವತ್ತೇ ಕೂತ್ಕೊಂಡಿದ್ರು, ಆಯಿತು ಒಪ್ಕೊಂಡಿದ್ದಾದ್ಮೇಲೆ ಮತ್ತೆ ಡೆಲ್ಲಿ ಓಡೋದ್ರು. ಅದಾದಮೇಲೆ ಇವ್ರಿಗೆ 2 ಅವಕಾಶಗಳಿದ್ದದ್ದು, ಇರೋದೇ 4. ನೀವು ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಕೂಡ ಇದು ಏನಾದರೂ ಅವಕಾಶನೇ ನಿಮ್ದಿದು. ಈ ಅವಕಾಶನ ಯೂಸ್ ಮಾಡಿಕೊಂಡಿಲ್ಲ ಅಂತಂದರೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಜಾತಕಗಳು ಮಾತಾಡ್ತಕ್ಕಂಥದ್ದು ಪರ್ಸೆಂಟೇಜ್ ಬೇರೆ, ನಿಮ್ಮ ಅನುಭವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗ ಒಂದು ಎನರ್ಜಿಯನ್ನು ಕ್ರೋಢೀಕರಿಸಿ ಕೊಡ್ತಕ್ಕಂಥದ್ದು, ಇನ್ಸ್ಟಾಲ್ ಮಾಡ್ತಕ್ಕದ್ದು. ನಮ್ಮ ಬಳಿ ಕರೆಂಟ್ ಇದೆ, ಮತ್ತು ಕರೆಂಟ್ ಹೋದಾಗ ಸೇವ್ ಮಾಡ್ಕೋಬೇಕಾದ್ರೆ ಇಟ್ಕೊಂಡಿರ್ತೀರಿ, UPS ಇರುತ್ತಲ್ಲ. ಹಾಗೆ ನೀವೀಗ DCM ಲೆವೆಲ್ ಇದ್ದೀರಿ, ನೀವೊಂದು ಸೇವ್ ಮಾಡಿಕೊಂಡು ಇನ್ನೊಂದು ಲೆವೆಲ್ ಹತ್ತಬೇಕು ಅಂತಂದರೆ ನಿಮಗೊಂದು ಸಿಸ್ಟಮ್ ಅಲ್ಲಿ ರೆಡಿ ಇರ್ತಿದೆ. ಅದು ಇದ್ದಾಗ ಮಾತ್ರ ಅಲ್ಲಿ ಆನ್ ಆಗುತ್ತೆ. ಹೋಗೋ ಸಾಧ್ಯತೆ ಇರುತ್ತೆ, ಅಲ್ಲಿ ಎಲ್ಲೋ ಒಂದು ಕಡೆ ಕಳಂಕ ಥರ ಸಾಧ್ಯತೆ ಇರುತ್ತೆ. ಅದು ಯಾವುದು ಆಗಬಾರದು. ಒಂದಷ್ಟು ದೈವಿಕ ಕೆಲಸಗಳು ನೋಡಿ, ಯಾವ ಸಭೆ ಕರೆದು ಹೋಗ್ತಾನೆ ಪಾಪ, ಎಲ್ಲ ಯಾವುದೇ ಜಾತಿ ಭೇದ ನೋಡ್ದಂಗೆ ಎಲ್ಲ ಸರ್ವಿಸ್ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಅಷ್ಟು ಕೆಳಮಟ್ಟದಲ್ಲಿ ಆತ ಯೋಚನೆ ಮಾಡಲ್ಲ. ಸಿದ್ದರಾಮಯ್ಯ ಇದ್ದಾರಲ್ಲ, ಅವ್ರದ್ದೊಂದು ಆ್ಯಟಿಟ್ಯೂಡ್, ಅದೊಂದು ರೀತಿ. ನಾನು ಅವ್ರಿಗೂ ಕೂಡ ಇವರೇ ಕಳಿಸ್ಕೊಟ್ರು, ಒಂದು ಹಾರ ಹಾಕಿ ಒಂದೇನೋ ಪ್ರಸಾದ ಕೊಟ್ಟು ಬರೋಕ್ಕೆ ಅವ್ರದ್ದೇ ಒಂದು ತೋರಿಸ್ತಾರೆ. ಅದೇನು ನಾನು ಮಾತಾಡೋದು ಬೇಡ, ಇನ್ನು ನನಗೆ ಆ ಪದಗಳು ಬರೋದು ಬೇಡ. ಅವರು ನಮ್ಮ ಕರ್ನಾಟಕದ CM ಆಗಿದ್ದಾರೆ, ಮುಂದುವರಿಯಲಿ. ಅವರು ದೇವರಿಗೆ ಆರೋಗ್ಯವನ್ನು, ಐಶ್ವರ್ಯವನ್ನು ಕೊಡ್ತಾ ಇನ್ನು ಸರ್ಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು, ಜನರಿಗೆ ತೊಂದರೆ ಬಾರದ ಹಾಗೆ. ಮೊನ್ನೆ ಇತ್ತಲ್ಲ ಪಾಪ, ಎಷ್ಟು ಜನ ಮಕ್ಕಳು ಪಾಪ ಚೀರಾಟ ನೋಡೋಕ್ಕೆ ಆಗಲ್ಲ. ನಾನು 2 ದಿನ ಪೇನ್ ತೊಗೊಂಡಿದ್ದೀನಿ. ಅದರಿಂದ ಬಹುಶಃ ಏನು ಮಾಡಬೇಕು, ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಬೇಕು ಅನಿಸುತ್ತೆ. ಇದು ಒಂದು 2 ದಿನ ಮೊದಲು ಎಚ್ಚೆತ್ಕೊಂಡಿದ್ದರೆ ಹೇಗೆ ಮಾಡಬೇಕು ಅಂತ ಅವ್ರ ಹತ್ರ ಒಂದು ರಿಪೋರ್ಟ್ ಇರುತ್ತೆ. ಅದರ ಪ್ರಕಾರ ಅವ್ರು ಆರ್ಗನೈಸ್ ಮಾಡ್ಬೋದಾಗಿತ್ತು. ಮಾಡಿಲ್ಲ ಅನ್ನೋದೊಂದು ಬೇಸರ ಇದೆ. ಅಂದರೆ ಇಷ್ಟೊಂದು ಬೇಸರ ಬೇಡ ಅಂತ ಕಾಳಜಿ ತೆಗೆದುಕೊಳ್ಬೇಕು. ಪ್ರತಿ ಪ್ರಜೆಯ ಸಣ್ಣದು ಎಲ್ಲೋ ಇರ್ತಕ್ಕಂಥದ್ದು, ಎಲ್ಲೋ ಅದು ಗುಟ್ಟುಗಾಡ ಪ್ರದೇಶ, ಅಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ಗಮನಿಸುವಂಥದ್ದು ಹೃದಯ ಶ್ರೀಮಂತಿಕೆ ಇರೋರು CM ಆದಾಗ ಬಹುಶಃ ನಮ್ಮ ರಾಜ್ಯ ಬಹುಶಃ ಸಂಪದ್ಭರಿತವಾಗಿರ್ತಕ್ಕಂತಹ ರಾಜ್ಯವಾಗುತ್ತೆ.
ಇನ್ನು ಉಳಿದಿದ್ದು ಅವರವರಿಗೆ ಬಿಟ್ಟು ಕಾಲ ಪ್ರತಿಯೊಬ್ಬರಿಗೂ ಉತ್ತರ ಕೊಡುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ದೇವರು ಒಟ್ಟಾರೆ 4 ಅವಕಾಶ ಅವರು ಕೊಟ್ಟಿದ್ದಾರೆ, ಅದರಲ್ಲಿ 2 ಅವ್ರು ಆಲ್ರೆಡಿ ಕಳ್ಕೊಂಡಿದ್ದಾರೆ, ಇನ್ನು 2 ಅವಕಾಶ ಇರೋದು ಅಂತ ತಿಳಿಸಿದ್ರಿ. ನೀವು ವಿಶೇಷವಾಗಿ ಪಾಲಿಟಿಕ್ಸ್ ಮೇಲೆ ಕೊಡುವಂಥ ಒಂದು ಪ್ರಿಡಿಕ್ಷನ್ಸು 100% ಅಕ್ಯುರೇಟ್ ಆಗಿರುತ್ತೆ. ಅದೇ ರೀತಿಯಾಗಿರುವಂಥ ಪ್ರಿಡಿಕ್ಷನ್ಸ್ನ ಕೂಡ ನಾವು ನೋಡ್ತೀವಿ ನಂತರ ಅಂತಲೇ ಹೇಳ್ಬೋದು. ನೀವು ಮೊದಲೇ ತಿಳಿಸಿರ್ತೀರಾ, ಆಮೇಲೆ ಅದೇ ಕೂಡ ಆಗುತ್ತೆ. ಈ ವಿಚಾರವನ್ನು ಕೂಡ 2 ಅವಕಾಶ ಇದೆ ಅಂತ ತಿಳಿಸಿದ್ದೀರಾ. ಸೊ ಕಾದ್ ನೋಡಬೇಕಾಗಿದೆ ಏನಾಗುತ್ತೆ ಅಂತ. ಅದನ್ನು ಮಿಸ್ ಮಾಡ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಕೂಡ ನೇರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.